ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಒತ್ತುವರಿ ಆರೋಪ ಪ್ರಕರಣ ಮೊದಲ ಹಂತದ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧದ ಅರಣ್ಯ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಕೋಲಾರದ ಜಿನಕಲಕುಂಟ ಅರಣ್ಯ ಪ್ರದೇಶದಲ್ಲಿ ಸರ್ವೆ ಕಾರ್ಯವನ್ನ ಮುಗಿಸಲಾಗಿದೆ. ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ಮುಕ್ತಾಯಗೊಳಿಸಿದ್ದಾರೆ ಅನ್ನೋ ಮಾಹಿತಿ. ಸರ್ವೆ ಮುಗಿಸಿ ನಕ್ಷೆಯನ್ನ ಅಧಿಕಾರಿಗಳು ಇದೀಗ ರೆಡಿ ಮಾಡುತ್ತಿದ್ದಾರೆ. ಈಗ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಸರ್ವೆ ಆರಂಭ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಪ್ರತ್ಯೇಕವಾಗಿ ಸರ್ವೆ ಮಾಡಿ ಗಡಿ ಗುರುತು ಮಾಡಲಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಸರ್ವೆ ಮಾಡಿದಂತಹ ಸಂದರ್ಭದ ದೃಶ್ಯಗಳು. ನಾನು ಏನು ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಒಂದು ಇಂಚು ಅರಣ್ಯದ ಭೂಮಿ ನನಗೆ ಅಗೌರವ ಆಗಬಾರ್ದು ಅಂತ ಬರ್ಕೊಂಡು ಇನ್ನು ಅದಕ್ಕಿಂತ ಸಿನ್ಸಿಯರಾಗಿ ಯಾವಾಗ 22 ಇಯರ್ಸ್ ಮತ್ತು ಕೋರ್ಟಲ್ಲೂ ನಾನೇ ಕೇಳಿರೋದು ಮತ್ತು ನಾನೇ ಬಂದು ಕೋಆಪ್ರೇಟ್ ಮಾಡಿದ್ದೀನಿ. ಆದರೆ ಏನೋ ನಾನು ಎಲ್ಲಾದರೂ ಯಾವತ್ತೂ ನಿಮ್ಗೆ ಯಾರಿಗಾದರೂ ಫೋನ್ ಮಾಡ್ತೀನಿ, ಮಾತಾಡಿದ್ದೀನಿ, ತಮ್ಮಿ ಮಾತಾಡಿದ್ದೀನಿ, ನಿಮ್ಮ ಹಿಂದೂರಿಗೂ ನಾನೇನು ಹೇಳ್ತೀನಿ ಸರ್ಕಾರಕ್ಕೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜಿನಕಲಕುಂಟ ಅರಣ್ಯ ಪ್ರದೇಶದಲ್ಲಿನ ಹೊಸಹುಡಿಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ 61.39 ಗುಂಟೆ ಅರಣ್ಯ ಭೂಮಿಯನ್ನು ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಸರ್ವೆ ಕಾರ್ಯ ನಡೆದಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಉಪಸ್ಥಿತರಿದ್ದು ಒಂದಷ್ಟು ಚರ್ಚೆಯನ್ನು ಅಧಿಕಾರಿಗಳ ಜೊತೆಗೆ ನಡೆಸಿದ್ರು. ಇದು 2 ದಶಕಗಳ ನಡುವೆ ಆಗ್ತಾ ಇರುವಂತಹ ಒಂದು ಹೋರಾಟ.